ಏನಾಯ್ತು ಚಿಕೇಶ್ ಮಾಡ್ರೆ? ಏನಾಯ್ತು? ಏಯ್ ಇಳಿಯೋ ಕೆಳಗೆ. ಯಾಕೆ ಚಿಕೇಶ್ ಮಾಡ್ರೆ? ಯಾಕಂದ್ರೆ ಈಗ ನಾನ್ ಗಾಡಿ ಓಡಿಸ್ತೀನಿ. ನಾನು ಓಡಿಸಿದ್ದೀನಲ್ಲ, ನೀವು ಆರಾಮಾಗಿ ರೆಸ್ಟ್ ಮಾಡಿ. ತ್ರಿಶೂಲ್, ಐ ಲವ್ ಡ್ರೈವಿಂಗ್, ಎಸ್ಪೆಷಲಿ ವೆನ್ ಐ ಆಮ್ ಡ್ರಂಕ್. ನನಗೆ ಗೊತ್ತು, ಆದ್ರೆ ಇವತ್ತು ನೀವು ಸ್ವಲ್ಪ ಜಾಸ್ತಿ ನಾನ್ ಜಾಸ್ತಿ ಟೈಟ್ ಆಗ್ಬಿಟ್ಟಿದ್ದೀನಾ? ಹಂಗಂದ್ರೆ ನಿನ್ನ ಕುಡ್ಕ ಅಂತ ಕರೀತಿದ್ಯಾ? ಇಲ್ಲ ನಾ ಕುಡ್ದಿದ್ದೀನಾ? ಇಲ್ಲ ನಾ ಕುಡ್ದಿಲ್ಲ. ಇಲ್ಲ ನಾ ಕುಡ್ದಿಲ್ಲ ಅಂದ್ಮೇಲೆ ಗಾಡಿ ನಾನ್ ಹೊಡೆದ್ಬೇಕು ತಾನೆ? ಅದು ಬಾರ ಚಿಕೇಶ್ ಮಾಡ್ರೆ, ನನ್ನ ಮಾತು ಕೇಳಿ. ತ್ರಿಶೂಲ್, ಈಗ ನಿಂಗೆ ಡ್ರೈವಿಂಗ್ ಅಲ್ಲಿ ಏನೇ ಡೌಟ್ಸ್ ಇದ್ರು ನೀನ್ ಇವಾಗ ಕಲ್ತ್ಕೊಂಡ್ಬಿಡು. ನಿಧಾನ. ಲೆಫ್ಟ್. ರೈಟ್. ಮಾಡ್ಕೊಡಮ್ಮ. ಏನೋ ತೊಡಕಿದೆ ಎಂದು ಹೇಳಿದ್ರಲ್ಲ ಗುರುದೇವ, ಅದೇನದು? ನನಗೆ ಆತಂಕವಾಗುತ್ತಿದೆ, ದಯಮಾಡಿ ಅದೇನೆಂದು ತಿಳಿಸುವಿರಾ? ಇನ್ನು ಕೆಲವೇ ಕ್ಷಣಗಳಲ್ಲಿ ಶತಮಾನದ ಅತಿ ದೊಡ್ಡ ಚಂದ್ರಗ್ರಹಣ ಘಟಿಸಲಿದೆ. ಗ್ರಹಣ ಸ್ಪರ್ಶವಾಗಿ ಮೋಕ್ಷವಾಗುವುದರೊಳಗಾಗಿ ಶಿವಾನಿಯನ್ನು ಸಂಪರ್ಕ ಹೊಂದಲೇಬೇಕು. ಅವಳೊಂದಿಗೆ ಸಂವಹನ ಮಾಡಲು ಪ್ರಯತ್ನ ಪಡಲೇಬೇಕು. ಹಾಗಾದರೆ ಶಿವಾನಿಯನ್ನು ಹೊರತರುವುದಾದರೂ ಹೇಗೆ ತ್ರಿಕಾಲ ಗುರುದೇವ? ಶಿವಾನಿಯನ್ನು ಬಿಡುಗಡೆ ಮಾಡಲು ಎಂದಿಗೂ ಸಾಧ್ಯವಿಲ್ಲ. ದಿಗ್ಬಂಧನದಿಂದ ಹೊರಬರದಿದ್ದಲ್ಲಿ, ಆದಿಶೇಷನನ್ನು ಕಂಡುಹಿಡಿದು ನಾಗಲೋಕಕ್ಕೆ ಕರೆತರದಿದ್ದಲ್ಲಿ ನಮಗೂ ಉಳಿಗಾಲವಿಲ್ಲ, ನಾಗಲೋಕಕ್ಕೂ ಅಸ್ತಿತ್ವವಿಲ್ಲ. ಗ್ರಹಣ ಮೋಕ್ಷವಾಗುವುದರೊಳಗಾಗಿ ಆಕೆಯ ಸಂಪರ್ಕವನ್ನು ಕ್ಷಣಕಾಲವೂ ಬಿಡದೆ ಶಿವಜ್ಞಾನವನ್ನು ಮಾಡಬೇಕು. ಬನ್ನಿ ನನ್ನೊಟ್ಟಿಗೆ. ದಯವಿಟ್ಟು ದಮಯ ಅಂತೀನಿ. ಏನಮ್ಮ ಇದು? ಸ್ವಾಮೀಜಿ, ಇದು ನನ್ನ ಮಗ ತ್ರಿವಿಕ್ರಮನ್ ಜಾತಕ. ಇದನ್ನಿವತ್ತೇ ನೋಡಿ ಅವನ ಭವಿಷ್ಯ ಹೇಗಿರತ್ತೆ ಅಂತ ಹೇಳ್ತೀರಾ? ಇವಾಗ್ಲ ಸೂರ್ಯ ಅಸ್ತಂಗತ ಆದ್ಮೇಲೆ ನಮಗ್ ಜಾತಕ ನೋಡೋ ಅಭ್ಯಾಸ ಇಲ್ಲ. ಅದು ಅಲ್ಲದೆ ಇವತ್ತು ಖಗ್ರಾಸ ಚಂದ್ರಗ್ರಹಣ ಬೇರೆ. ಇವತ್ತು ಜಾತಕ ನೋಡೋದು ಶುಭ ಅಲ್ಲಮ್ಮ. ಹಾಗನ್ಬೇಡಿ ಸ್ವಾಮಿಗಳೇ, ನೀವು ಬರ್ತೀರಿ ಅಂತ ಬೆಳಗ್ಗೆಯಿಂದ ಕಾಯ್ತಾ ಇದ್ದೀವಿ. ಸ್ವಾಮಿ, ಒಂದ್ಸರಿ ನೀವು ಅವನ ಜಾತಕ ನೋಡಿ ಅವನಿಗೆ ಯಾವ ಕಂಟಕನೂ ಇಲ್ಲ ಅಂತ ನಿಮ್ಮ ಬಾಯಿಂದ ಹರಿಸ್ಬಿಟ್ರೆ ನಮಗಷ್ಟೇ ಸಾಕು. ಅಲ್ಲ, ಗ್ರಹಣ ಶುರುವಾಗಿದ್ರೆ ತಾನೇ ತೊಂದರೆ. ಇನ್ನು ಗ್ರಹಣ ಶುರುವಾಗಿಲ್ವಲ್ಲ, ಒಂದ್ಸಲ ಜಾತಕದ ಮೇಲೆ ಕಣ್ಣಾಯಿಸ್ಬಿಡಿ ಶಾಸ್ತ್ರಿಗಳ. ನೀವೇನೇ ಹೇಳಿದ್ರೂ ಸತ್ಯ ಆಗುತ್ತೆ ಅಂತ ಹೇಳ್ತಾರೆ, ಎಲ್ಲ ನಿಮ್ಮ ಮಾತಿನ ಪ್ರಕಾರನೇ ನಡೆಯುತ್ತೆ ಅಂತ ಹೇಳ್ತಾರೆ. ಅದಕ್ಕೆ ನಾವೆಲ್ಲರೂ ನಿಮ್ಮನ್ನು ಇಷ್ಟೊಂದು ಬಲವಂತ ಮಾಡ್ತಿರೋದು. ದಯವಿಟ್ಟು ಸ್ವಾಮಿಗಳೇ, ಆಗಲ್ಲ ಅಂತ ಹೇಳಬೇಡಿ. ಸ್ವಾಮಿಗಳೇ, ದಯವಿಟ್ಟು ಇಲ್ಲ ಅಂತ ಹೇಳಬೇಡಿ. ಸರಿ ಕೊಡಿ. ನನ್ನ ಮಾತು ಕೇಳಿ ಚಿಕೇಶ್ ಮಾಡ್ರೆ, ಒಂದು ಸ್ವಲ್ಪ ಸೈಡ್ಗೆ ಹಾಕಿ. ನನ್ನ ಕೈಲಿ ನೋಡೋಕ್ಕಾಗ್ತಿಲ್ಲ. ಯಾಕೆ ಸ್ವಾಮಿಗಳೇ, ಏನಾಯ್ತು? ಯಾಕಿಷ್ಟು ಗಾಬರಿಯಿಂದ ಜಾತಕ ನೋಡ್ತಾ ಇದ್ದೀರಾ? ನಿಮ್ಮ ಮಗ ತ್ರಿವಿಕ್ರಮನ ಜಾತಕ ತುಂಬಾ ಸರ್ಪ ಸಂಚಾರ ಇದೆ ಅಮ್ಮ. ನಿಮ್ಮ ಮಗನ ಜಾತಕದಲ್ಲಿರೋದು
ಕಾರ್ಕೋಟಕ ಸರ್ಪದೋಷಮ್ಮ. ಸ್ವಾಮಿಗಳೇ, ನನ್ನ ಮಗನಿಗೆ ಕಾಳಸರ್ಪ ದೋಷ ಅಂದರೆ ಏನರ್ಥ? ಅಲ್ಲ ಸ್ವಾಮಿಗಳೇ, ಸರ್ಪದೋಷ ಬರೋದು ಹಾವಿಗೆ ತೊಂದರೆ ಕೊಟ್ಟವ್ರಿಗೆ ಮಾತ್ರ ಅಲ್ವಾ? ಸ್ವಾಮಿ, ನಾವು ಶಿವನ ಆರಾಧಕರು. ತಲಾಂತರದಿಂದ ನಾಗದೇವನನ್ನ ಪೂಜೆ ಮಾಡ್ತಾ ಬಂದವರು. 4 ತಲೆಮಾರುಗಳಲ್ಲಿ ಸರ್ಪಕ್ಕೆ ಯಾರೇ ಹಾನಿ ಮಾಡಿದ್ರು ಆ ಶಾಪ ತಟ್ಟದೇ ಇರೋದು. ಅದರಿಂದ ತಪ್ಪಿಸ್ಕೊಳ್ಳೋಕೆ ಸಾಧ್ಯನೇ ಇಲ್ಲ. ಈಗ ತ್ರಿವಿಕ್ರಮನ ಜಾತಕದಲ್ಲಿ ಕಾಣ್ತಾ ಇರೋದು ಅದೇ ಕಂಟಕ. ಸ್ವಾಮಿಗಳೇ, ಏನ್ ಹೀಗೆ ಹೇಳ್ಬಿಟ್ರಿ? ಅಲ್ಲ, ಇದರಿಂದ ಏನಾದ್ರೂ ನನ್ನ ಅಳಿಮೈಂಗೆ ತೊಂದರೆ ಆಗುತ್ತಾ? ಖಂಡಿತ ಆಗತ್ತೆ. ತೊಂದರೆ ಆಗೋದಕ್ಕಿಂತ ಮುಂಚೆ ಎಚ್ಚೆತ್ಕೊಳ್ಳೋದು ಒಳ್ಳೇದೇ. ಅದನ್ನೇ ಇವಾಗ ನೀವು ಮಾಡಬೇಕಾಗಿರೋದು. ಸ್ವಾಮಿಗಳೇ, ಏನ್ ಮಾಡ್ಬೇಕು ಹೇಳಿ? ಇವತ್ತು ಖಗ್ರಾಸ ಚಂದ್ರಗ್ರಹಣ, ಸರ್ಪಗಳ ಶಕ್ತಿ ಹೆಚ್ಚಾಗಿರುತ್ತೆ. ಯಾವುದೇ ಕಾರಣಕ್ಕೂ ಅವನ ಮನೆ ಬಿಟ್ಟು ಇವತ್ತು ಹೊರಗಡೆ ಹೋಗಬಾರ್ದು. ಅವನೇನಾದರೂ ಹಂಗೆ ಹೋದ್ರೆ ಸರ್ಪದ ನೆರಳು ಅವನ್ನ ಹಿಂಬಾಲಿಸೋದು ಖಡಾಖಂಡಿತ. ನನ್ನ ಮಾತು ಮೀರಿ ಏನಾದರೂ ಮಾಡಿದ್ರೆ ಕಂಟಕ ಎದುರಾಗತ್ತೆ. ಅಲ್ಲ ಸ್ವಾಮಿಗಳೇ, ನೀವು ಹೇಳಿದ್ದು ತಾತ್ಕಾಲಿಕ ಪರಿಹಾರ ಅಲ್ಲ, ಈ ಕಂಟಕಕ್ಕೆ ಶಾಶ್ವತವಾಗಿ ಪರಿಹಾರ ಇಲ್ವಾ? ಇದೆ. ಆದಷ್ಟು ಬೇಗ, ಅಂದರೆ 1 ವರ್ಷದೊಳಗಡೆ ನಿಮ್ಮ ತ್ರಿವಿಕ್ರಮನ ಮದುವೆ ಮಾಡಬೇಕು. ಸುಂದರವಾಗಿರುವ, ಹೊಳಪಿನ ಕಣ್ಣಿನ, ನೀಳ ಕೇಶ ರಾಶಿಯನ್ನು ಹೊಂದಿರುವ, ಸಪ್ತ ಸಾಗರಗಳನ್ನು ದಾಟಿಕೊಂಡು ಬಂದಿರುವಂತಹ ಕನ್ಯೆಯನ್ನ ನಿಮ್ಮ ಮಗ ವರಿಸಬೇಕು. ಯಾವುದೇ ಕಾರಣಕ್ಕೂ ನನ್ನ ಮಾತನ್ನ ಕಡೆಗಣಿಸಬೇಡಿ. ಜಾತಕದ ಪ್ರಕಾರ ನಿಮ್ಮ ಮಗನ ಜೀವನದಲ್ಲಿ ಆಗಲೇ ಸರ್ಪಗಳು ಪ್ರಭಾವ ಬೀರೋಕ್ಕೆ ಶುರು ಮಾಡಿದೆ. ಎಲ್ಲೋಗ್ತಿದ್ದೀರಾ? ದಾರಿ ಗೊತ್ತಾ ನಿಮ್ಗಿದು? ನಾನು ಒಳ್ಳೆ ದಿನ ಸೂಚಿಸಿ ವಿಶೇಷ ಪೂಜೆ ಮಾಡಿಸೋವರೆಗೂ ಎಚ್ಚರವಾಗಿರಿ. ಚಿಕ್ಕೇಶ್ಮಣ್ರೆ, ನಿಮ್ಗೇನು ಆಗಿಲ್ಲ ತಾನೆ? Nothing. I'm completely steady. ಮತ್ತೆ ಓಡ್ಸಕ್ಕೂ I'm ready. ಆ ಕಷ್ಟ ನಿಮ್ಗೆ ಬೇಡ, ಬನ್ನಿ. ಇಲ್ಲೊಂಥರ ಜಾಲಿ ಆಗಿದೆಯೋ? I'm very comfortable here. ಏಯ್, ಕಾರ್ಗೇನಾದ್ರೂ ಆಗಿರ್ಬೋದು. ಯು ಗೋ ಕಾಲ್ ಎ ಮೆಕ್ಯಾನಿಕ್. ಸರಿ, ಆಯ್ತು, ನಾನು ಕರ್ಕೊಂಡ್ಬರ್ತೀನಿ. ನೀವು ಬನ್ನಿ ಇಲ್ಲಿ. ಏಯ್, ಹೋಗ. ತ್ರಿಶೂಲ್. ಹೋಗ್ತೀನಿ ಚಿಕ್ಕೇಶ್ಮಣ್ರೆ. ಚಿಕ್ಕೇಶ್ಮಣ್ರೆ, ಗಾಡಿ ಕೆಟ್ಟೋಗಿದೆ. ನೀವು ಹೇಳಿದಾಗ ಯಾರಾದ್ರೂ ಮೆಕ್ಯಾನಿಕ್ ಸಿಗ್ತಾರ ನೋಡ್ತೀನಿ. ಚಿಕ್ಕೇಶ್ಮಣ್ರೆ, ಇಲ್ಲಿ ನೆಟ್ವರ್ಕೇ ಇಲ್ಲ.
ಅಲ್ಲಿ ಮುಂದೆ ಎಲ್ಲಾದ್ರೂ ನೆಟ್ವರ್ಕ್ ಸಿಗತ್ತೆ ನೋಡ್ಕೊಂಡ್ ಬರ್ತೀನಿ. ಕ್ಯಾರಿ ಆನ್ ಜಾಗ ಬಂದಿದ್ದೀವಿ ನಾವು. ಓಂ ನಮಃ ಶಿವಾಯ. ಚಿಕೇಶ್ ಮಾಡ್ರೆ ಬನ್ನಿ, ಬೇಗ ಬನ್ನಿ ಹೇಳ್ತೀನಿ. ಅಲ್ಲಿ ನೋಡಿ ಹುಲಿ ಬರ್ತದೆ. ಓಡಿ ಚಿಕೇಶ್ ಮಾಡ್ರೆ, ಓಡೋ. ಬನ್ನಿ. ಹುಷಾರು ಚಿಕೇಶ್ ಮಾಡ್ರೆ, ಬನ್ನಿ. ಆ ಕಡೆ ನಡೀರಿ. ಚಿಕೇಶ್ ಮಾಡ್ರೆ, ಬಾ.
ಸ್ಮರಣೆ ಮಹಾದೇವನಿಗೆ ತಲುಪಿತು ನಾಗಮಾತ. ಶಿವಾನಿ ಈಗಷ್ಟೇ ಎಚ್ಚರವಾಗಿದ್ದಾಳೆ. ಆಕೆ ಅಲ್ಲಿ ತೆಗೆದುಕೊಂಡ ಆ ದೀರ್ಘ ಉಸಿರು ನಾಗಲೋಕಕ್ಕೆ ಸಂಪರ್ಕ ಕಲ್ಪಿಸಿದೆ. ನಾವೀಗ ಅವಳೊಂದಿಗೆ ಸಂವಹನ ಮಾಡಬಹುದು. ಶಿವಾನಿ, ಶಿವಾನಿ, ನಾನು ತ್ರಿಕಾಲ ಗುರುದೇವ. ಶಿವಾನಿ, ನಮ್ಮ ವರ್ಷಾನುವರ್ಷಗಳ ಪ್ರಯತ್ನದ ಫಲ ಈ ಚಂದ್ರಗ್ರಹಣದ ದಿವಸವೇ ನೀನಿರುವ ಜಾಗ ಪತ್ತೆಯಾಗಿದೆ. ಈಗಷ್ಟೇ ನಿನ್ನ ಸಂಪರ್ಕ ಹೊಂದಲು ಸಾಧ್ಯವಾಯಿತು. ಏನು, ನಾನು ಬಂದಿಯಾಗಿ ವರ್ಷಗಳೇ ಕಳೆದು ಹೋಗಿದೆ. ಎಷ್ಟು ವರ್ಷಗಳು ಕಳೆದಿದೆ ಗುರುದೇವ? 14 ವರ್ಷಗಳು ಕಳೆದಿದೆ ಶಿವಾನಿ. ಏನು, ನಾನು ಬಂದಿಯಾಗಿ 14 ವರ್ಷಗಳೇ ಕಳೆದು ಹೋದವೆ? ಶಿವಾನಿ, ಆ ಮಹಾದೇವನನ್ನ ಪ್ರಾರ್ಥಿಸಿ ನಾವಿಲ್ಲಿ ಪೂಜಾ ಕೈಂಕರ್ಯವನ್ನು ಮುಂದುವರಿಸುತ್ತೇವೆ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ.